ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ. ದೇವರು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ಆತನು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮೆಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದೀರಿ. ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳೋಣ. ದೇವರ ವಾಕ್ಯ, ಯೇಸು ಕ್ರಿಸ್ತನು ಇದರ ಬಗ್ಗೆ ಮಾತನಾಡಿದ್ದಾನೆ. ಏನಂದರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರೆಯಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುತ್ತಾನೆ ಅಂತ ಹೇಳಲಿಲ್ಲ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಸೊ ನಮ್ಮ ಆತ್ಮೀಕ ಜೀವಿತ, ನಮ್ಮ ಆತ್ಮ ಪುಷ್ಟಿ ಆಗಬೇಕಾದ್ರೆ, ಆತ್ಮದಲ್ಲಿ ನಾವು ಜೀವಿಸಬೇಕಾದ್ರೆ ನಮಗೆ ದೇವರ ವಾಕ್ಯ ಬೇಕು. ಈ ಲೋಕದಲ್ಲಿ ಮಣ್ಣಿನಿಂದ ಬಂದ ಶರೀರಕ್ಕೆ ಮಣ್ಣಿನಿಂದ ಬೆಳೆದಂಥ ಫುಡ್ಗಳು ಏನೆಲ್ಲ ಬೇಕು, ಅದೇ ರೀತಿಯಲ್ಲಿ ಆತ್ಮಕ್ಕೆ ಆತ್ಮನ ಆಹಾರ ಬೇಕು. ಅದು ದೇವರ ವಾಕ್ಯ. ಸೊ ಈ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಇವತ್ತು ನಾವು ಲಿವಿಂಗ್ ವಿತ್ ನೋವಿಂಗ್ ಅಂದರೆ ಗೊತ್ತಿದ್ದು ಜೀವಿಸುವಂಥದ್ದು. ಲಿವಿಂಗ್ ವಿತ್ ನೋವಿಂಗ್ ಅಂದರೆ ನಾವು ಗೊತ್ತಿದ್ದು ಜೀವಿಸುವಂಥದ್ದು. ಕ್ರೈಸ್ತಿಯ ಜೀವಿತ ಎಂಬುದು ಗೊತ್ತಿಲ್ಲದೆ ಜೀವಿಸುವಂಥದ್ದಲ್ಲ, ಗೊತ್ತಿದ್ದವರಾಗಿ ಜೀವಿಸುವಂಥದ್ದು. ನಾವು ಏನು ಗೊತ್ತಿರುವಂಥದ್ದು ಅನೇಕ ಸಂಗತಿಗಳಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ನಮಗೆ ಮೊದಲನೇದಾಗಿ ನಮ್ಮ ದೇವರು ಯಾರು, ಆತನು ಏನಾಗಿದ್ದಾನೆ, ಆತನಲ್ಲಿ ಏನಿದೆ, ಏನು ಮಾಡಲು ಶಕ್ತನಾಗಿದ್ದಾನೆ, ಗೊತ್ತಿದ್ದು. ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಸರ್ವವ್ಯಾಪ್ತಿಯಾಗಿರುವ ದೇವರು, ಸರ್ವವಲ್ಲಭನಾಗಿರುವ ದೇವರು, ಆತನನ್ನು ನಾವು ಅಪ್ಪ ತಂದೆ ಎಂದು ಕರೆಯುವಂಥ ಅಧಿಕಾರವನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಆತನು ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ನಾವು ಗೊತ್ತಿದ್ದು ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಾವು ದಾನಿಯೇಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 32ನೇ ವಚನವನ್ನು ನಾವು ನೋಡುವಾಗ, ನಿಬಂಧನಾ ದ್ರೋಹಿಗಳು ಅವರ ನಯನುಡಿಗಳಿಂದ ನಾಶವಾಗುತ್ತಾರೆ, ತಮ್ಮ ದೇವರನ್ನು ಅರಿತವರು, ತಮ್ಮ ದೇವರು ತಮಗೆ ಯಾರಂತ ಗೊತ್ತಿದ್ದವರು, ತಮ್ಮ ದೇವರನ್ನು ಬಲ್ಲವರು ಅಥವಾ ತಮ್ಮ ದೇವರನ್ನು ತಿಳಿದವರು ಕೃತಾರ್ಥರಾಗಿ ದೃಢಚಿತ್ತರಾಗುತ್ತಾರೆ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. 11ನೇ ಅಧ್ಯಾಯ 32ನೇ ವಚನ, ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ. ಹಾಗಾಗಿ ಪ್ರಿಯರೇ, ನಮಗೆ ನಮ್ಮ ದೇವರ ಅರಿವು ಉಂಟಾದಾಗ, ನಮ್ಮ ದೇವರು ಯಾರು, ನಮ್ಮ ಕರ್ತನಾದ ಯೇಸು ಯಾರು ಎಂಬ ಪ್ರಕಟಣೆ ನಮಗೆ ಉಂಟಾದಾಗ, ನಮ್ಮ ಜೀವಿತ ಇದ್ದ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ದೇವರಲ್ಲಿ ಏನಿದೆ, ಆತನು ಏನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ಅರಿವು ನಮಗೆ ಉಂಟಾದಾಗ, ನಮಗೆ ತಿಳುವಳಿಕೆ ಉಂಟಾದಾಗ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಹಾಗಾಗಿ ನಾವು ಗೊತ್ತಿದ್ದು ಜೀವಿಸುವಾಗ ನಮಗೆ ದೇವರು, ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ಏನೆಂಬುದಾಗಿ ನಮಗೆ ಅರ್ಥ ಆಗ್ತದೆ. ದೇವರ ಸಂಕಲ್ಪ, ದ ಪರ್ಪಸ್, ಯೋಜನೆ ಮತ್ತು ಉದ್ದೇಶ, ಈ ಎರಡು ಅರ್ಥ ಆಗುತ್ತದೆ. ಈ ಎರಡು ಅರ್ಥ ಆದಾಗ ನಾವು ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ನಮಗೆ ಕಷ್ಟ ಆಗುವುದಿಲ್ಲ. ಈ ಒಂದು ಮರ್ಮ, ಈ ಒಂದು ಗ್ರಹಿಕೆ ಪೌಲನಿಗೆ ಗೊತ್ತಿತ್ತು. ಯೇಸು ಸ್ವಾಮಿ ಹೇಳ್ತಾರೆ 8ನೇ ಅಧ್ಯಾಯ 48ನೇ ವಚನ, 8ನೇ ಅಧ್ಯಾಯ 48ನೇ ವಚನ ಯೋಹಾನನು ಬರೆದ ಸುವಾರ್ತೆಯಲ್ಲಿ. ನಾನು ಅದನ್ನು ಓದಿ ನಾನು ನಿಮಗೆ ಹೇಳ್ತೇನೆ. ನಾವು ಅದನ್ನು 42ರಿಂದ ಓದ್ತೇನೆ. ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ, ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇರುವುದೇ ಕಾರಣ. ಯೇಸುವಿನ ಬೋಧನೆಗೆ ಅವರು ಕಿವಿ ಕೊಡಲಿಲ್ಲ. ಯಾಕೆಂದರೆ ಯೇಸುವನ್ನು ಆ ಪರಿಸೇಯರು ಮತ್ತು ಶಾಸ್ತ್ರಿಯು ಬಡಗಿಯಾದ ಯೋಸೇಫನ ಮಗ ಅಂತ ನೋಡಿದ್ರು, ತಿಳಿದುಕೊಂಡಿದ್ರು. ದೇವರಿಂದ ಬಂದಂಥ
ಪರಲೋಕದಿಂದ ಅಂತ ಬಂದ ದೇವರು ಪವಿತ್ರಾತ್ಮನ ಮೂಲಕ ಹುಟ್ಟಿದಂಥ ಯೇಸು ಎಂಬುದಾಗಿ ಅವರು ಯಾರೂ ತಿಳ್ಕೊಳ್ಳಿಲ್ಲ, ಗ್ರಹಿಸಲಿಲ್ಲ. ಅದಕ್ಕೆ ಯೇಸುವಿನ ಬೋಧನೆ ಅವರಿಗೆ ಪಠ್ಯಪುಸ್ತಕವನ್ನು ಶಾಲೆಯಲ್ಲಿ ಬೋಧಿಸುವಂಥ ಟೀಚರ್ ಬೋಧಿಸುವಂಥ ಆ ಒಂದು ಪಠ್ಯಪುಸ್ತಕದ ಉಪದೇಶದ ಥರ ಅವರಿಗೆ ಆಯಿತು, ಅಥವಾ ಅಜ್ಜಿ ಕಥೆ ಥರ ಆಯಿತು. ಅದಕ್ಕೆ ಅವರು ಹೇಳ್ತಾರೆ, ಯೇಸು ಹೇಳುವಾಗ, ನಾನು ಅಬ್ರಾಹ್ಮಗಿಂತ ಮೊದಲೇ ಇದ್ದವನಂತ ಹೇಳುವಾಗ, ನಿನಗೆ 50 ವರ್ಷ ಕೂಡ ಆಗಲಿಲ್ಲ, ನಿನಗೆ ಈಗ ಗೊತ್ತಾಯಿತು ನೀನು ಪೂರ್ತಿ ಹುಚ್ಚ ಅಂತ. ಯಾಕೆ? ಯಾರು? ಯೇಸುವಿಗೆ ಪರಿಸಯರು ಮತ್ತು ಶಾಸ್ತ್ರಿಗಳು ಹೇಳೋದು, ಅಬ್ರಾಹ್ಮನು ಸತ್ತು ಎಷ್ಟು ವರ್ಷ ಆಯಿತು, ನೀನು ಮೊನ್ನೆ ಬಂದವ. ಈಗ ನಮಗೆ ಗೊತ್ತಾಯಿತು. ಯೇಸುವನ್ನು ಅವರು ನೋಡಿದ್ದು ಕೇವಲ ಬಡಗಿಗೆ ಮಗನಾಗಿ ನೋಡಿದರು. ಯೇಸು ಕ್ರಿಸ್ತನನ್ನು ಅವರು ಬರಬೇಕಾದ ಮಸ್ಸಿಯನಾಗಿ ನೋಡಲಿಲ್ಲ. ಬರಬೇಕಾದ ಮಸ್ಸಿಯನಾಗಿ ನೋಡ್ತಿದ್ರೆ ಕ್ರಿಸ್ತನ ಜೀವ ಅವರಿಗೆ ಇಂಪಾರ್ಟ್ ಆಗುತ್ತಿತ್ತು, ಕ್ರಿಸ್ತನ ಜೀವ ಅವರಲ್ಲಿ ಉದ್ಭವಿಸ್ತಿತ್ತು. ಆದರೆ ಒಂದು ದಿನ ಯೇಸು ಕೂತ್ಕೊಂಡು ಕೇಳ್ತಾನೆ, ನನ್ನನ್ನು ಜನರು ಏನನ್ನುತ್ತಾರೆ ಎಂಬುದಾಗಿ ಶಿಷ್ಯರ ಹತ್ರ ಕೇಳುವಾಗ, ಶಿಷ್ಯರು ನೀನು ಯೆರೆಮೀಯನು, ಫಲನ ಸಂಗತಿ ಹೆಸರುಗಳನ್ನು ಹೇಳ್ತಾರೆ. ಮತ್ತು ಕೆಲವರು ಹೇಗೆ ನೆನೆಸಿದ್ದಾರೆ, ನೀನು ಯೋಹಾನನು ಸತ್ತು ತಿರುಗಿ ಎದ್ದು ಬಂದಂಥವನು ಅಂತ ಹೇಳ್ತಾರೆ ಎಂಬುದಾಗಿ. ಎಂಥ ಒಂದು ಮೂರ್ಖತನ ನೋಡಿ. ಯೇಸು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗಲೇ ಯೇಸುವಿಗಿಂತ ಯೋಹಾನ 6 ತಿಂಗಳು ದೊಡ್ಡವ, ಎಲಿಜಬೆತ್ನ ಮಗ, ಸ್ನಾನಿಕನಾದ ಯೋಹಾನ ತಿರುಗಿ ಬಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ. ಓಕೆ, ಬಿಟ್ಟು ಇರಲಿ, ಅದೆಲ್ಲ ಇರಲಿ. ನೀವು ನನ್ನನ್ನು ಏನಂತ ನೆನೆಸುತ್ತೀರಿ? ಇದು 16ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇದೆ. ಅಲ್ಲಿ 18ನೇ ವಚನದಲ್ಲಿ ಯೇಸು ಮತ್ತೆ ಸಭೆಯನ್ನು ಸ್ಥಾಪನೆ ಮಾಡುವ ಬಗ್ಗೆ ಮಾತಾಡ್ತಾನೆ. ಪೇತ್ರನು ತಟ್ಟನೆ ಎದ್ದು ಎಕ್ಸೈಟ್ ಆಗಿ ಅವನು ಹೇಳ್ತಾನೆ, ನೀನು ಬರಬೇಕಾದ ಮೆಸ್ಸಿಯನು ದೇವಕುಮಾರನೆಂಬುದಾಗಿ ಆತನು ಹೇಳುವಾಗ ಯೇಸು ಹೇಳ್ತಾನೆ, ಸಿಮೋನನೇ, ಇದು ನಿನಗೆ ನರಮಾಂಸದಿಂದ ಪ್ರಕಟ ಆದದಲ್ಲ, ಇದನ್ನು ನಿನ್ನ ತಂದೆ ನಿನಗೆ ಪ್ರಕಟ ಮಾಡಿದ್ದು, ತಂದೆಯಿಂದ ಕೇಳಿ ನೀನು ಮಾತನಾಡಿದೆಂಬುದಾಗಿ ಹೇಳ್ತಾನೆ. ಆಮೇಲೆ ಸಭೆಯನ್ನು ಕಟ್ಟುವ ಬಗೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಯಾವ ಶಕ್ತಿಯು ಅದನ್ನು ಎದುರಿಸಲಾರದೆಂಬುದಾಗಿ ಯೇಸು ಹೇಳ್ತಾನೆ. ಈ ಬಂಡೆಯ ಮೂಲಕ ಅಲ್ಲ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು. ಪೇತ್ರ ಅಂದರೆ ಗುಂಡು ಬಂಡೆ, ಈ ಬಂಡೆ ಅಂದರೆ ವಿಸ್ತಾರವಾದ ಬಂಡೆ, ಕ್ರಿಸ್ತನು ಅಂದರೆ ವಿಸ್ತಾರವಾದ ಬಂಡೆ. ಆ ವಿಸ್ತಾರವಾದ ಬಂಡೆ ಅಂದರೆ ಪ್ರಕಟನೆ. ಪೇತ್ರನಿಗೆ ದೇವರು ಪ್ರಕಟ ಮಾಡಿದ್ರು ಬರಬೇಕಾದ ಮೆಸ್ಸಿಯನ್ ಈತನೆಂಬುದಾಗಿ. ಈ ಪ್ರಕಟಣೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು. ಒಂದು ಸಭೆ ಪ್ರಕಟಣೆಯ ಮೇಲೆ ಕಟ್ಟಲ್ಪಡದಿದ್ದರೆ, ಕರ್ತನಾದ ಯೇಸು ಕ್ರಿಸ್ತನ ಅಥವಾ ಯೇಸು ಸ್ವಾಮಿ ಕಟ್ಟಲ್ಪಡದಿದ್ದರೆ ಆ ಸಭೆ ನಿಲ್ಲುವುದಿಲ್ಲ. ಯೇಸು ಸ್ವಾಮಿ ಯಾವ ಸಭೆಯನ್ನು ಕಟ್ಟಿರ್ತಾನ ಆ ಸಭೆ ರ್ಯಾಪ್ಚರ್ ತನಕ ಇರ್ತದೆ, ಮತ್ತು ಆ ಸಭೆ ರ್ಯಾಪ್ಚರ್ಗೆ ಮೊದಲಗಿತ್ತಿಯನ್ನು ಸಿದ್ಧ ಮಾಡಿಕೊಡುತ್ತದೆ. ಇದೆಲ್ಲ ದೇವರು ಯಾರಂತ ಗೊತ್ತಿದ್ದವರಿಗೆ ಮಾತ್ರ ಆಗುವುದು, ದೇವರು ಯಾರಂತ ಗೊತ್ತಿಲ್ಲದವರಿಗೆ ಆಗುವುದಿಲ್ಲ. ಅವರು ಸ್ವಲ್ಪ ಸಮಯ ಸೇವೆ ಮಾಡ್ತಾರೆ, ಶೋಧನೆ ಬಂದಾಗ ಬಿದ್ದು ಬಿಡ್ತಾರೆ. ದೇವರು ಎಲ್ಲಿದ್ದಾನೆ? ನಾವು ಗೊತ್ತಿದ್ದು ಜೀವಿಸುವವರು. ಕ್ರೈಸ್ತರು ಅಂದರೆ ಗೊತ್ತಿದ್ದು ಜೀವಿತ ಮಾಡುವವರು. ಅದಕ್ಕಾಗಿ ಈ ಒಂದು ಗ್ರಹಿಕೆ ಪೌಲನಿಗಿದ್ದದಕ್ಕೆ ಅವನು ಹೇಳ್ತಾನೆ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ನಾನು ಕ್ರಿಸ್ತನಲ್ಲಿ ಜೀವಿಸ್ತೇನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಅದಕ್ಕೆ ಅವನು ಸ್ಪಷ್ಟವಾಗಿ ಗಲಾತ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ಓದ್ತೇನೆ ನಾನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಎಂಥ ಒಂದು ಒಳ್ಳೆಯ ಸ್ಟೇಟ್ಮೆಂಟ್. ಅವನಿಗೆ ಗೊತ್ತು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ, ಆದದರಿಂದ ಇನ್ನು ನಾನು ನನಗಾಗಿ ಜೀವಿಸುವುದಲ್ಲ, ನಾನು ಕ್ರಿಸ್ತನಿಗಾಗಿ ಜೀವಿಸುವುದು. ನಾನು ಯಾವಾಗ ಕ್ರಿಸ್ತನಿಗಾಗಿ ಜೀವಿಸುತ್ತೇನೋ ಆಗ ಇನ್ನು ಜೀವಿಸುವವನು ನಾನಲ್ಲ, ಇನ್ನು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆಂಬ ವರ್ಡ್ ಗೊತ್ತಿದ್ದು ಜೀವಿಸುವಂಥ ವ್ಯಕ್ತಿಗಳಿಗೆ ಇದನ್ನು ಹೇಳಲಿಕ್ಕೆ ಆಗ್ತದೆ, ಹೀಗೆ ಜೀವಿಸಲಿಕ್ಕೆ ಆಗ್ತದೆ.
ಇನ್ನು ಮೇಲೆ ಜೀವಿಸುವವರು ತನಗೋಸ್ಕರ ಜೀವಿಸದೆ ತನಗೋಸ್ಕರ ಸತ್ತು ಎದ್ದು ಬಂದ ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂದು ಆತನು ನಮಗೆಲ್ಲರಿಗೋಸ್ಕರವಾಗಿ ಸತ್ತನು ಎಂಬ ವಚನ 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ, ನಾವು ಕ್ರಿಸ್ತನಲ್ಲಿ ಇದ್ದೇವೆಂಬ ತಿಳುವಳಿಕೆ ನಮಗೆ ಗೊತ್ತಿರಬೇಕು. ಇದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ನಮಗೆ ಪ್ರಕಟಣೆ ಆದಾಗ ನಮಗೆ ಆ ವರ್ಡನ್ನು ತಿಳಿದುಕೊಂಡಾಗ ನಮಗೆ ಒಳಗಿನಿಂದ ಪ್ರಕಟಣೆ ಆಗ್ತದೆ. ಒಳಗಿನಿಂದ ಪ್ರಕಟಣೆ ಆದಾಗ ನಮಗೆ ಜೀವಿಸಲಿಕ್ಕೆ ಸುಲಭ ಆಗುತ್ತದೆ. ಆತ್ಮದಲ್ಲಿ ಪ್ರಕಟಣೆ ಆದಾಗ ನಮಗೆ ಗೊತ್ತಿದ್ದು ಜೀವಿಸಲಿಕ್ಕೆ ಆಗ್ತದೆ. ಅದು ಮತ್ತೆ ಮರೆತು ಹೋಗುವುದಿಲ್ಲ, ಅದು ಎಂದಿಗೂ ಮರೆತು ಹೋಗುವುದಿಲ್ಲ. ಹಾಗಾಗಿ ನಾವು ಗೊತ್ತಿದ್ದವರಾಗಿ ಗೊತ್ತಿಲ್ಲದವರಾಗಿ ಜೀವಿಸುವುದು ಬೇಡ. ನನ್ನ ಪ್ರಿಯ ದೇವಜನರೇ, ನಾವು ಗೊತ್ತಿದ್ದು ಜೀವಿಸುವಾಗ, ನಾವು ತಿಳುವಳಿಕೆಯಿಂದ ಜೀವಿಸುವಾಗ ನಮ್ಮ ತಂದೆಯಾದ ದೇವರು ಏನಾಗಿದ್ದಾನೆ, ಆತನಲ್ಲಿ ಏನಿದೆ, ಆತನು ಏನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಮತ್ತು ನಾವು ಯಾರು, ನಮ್ಮಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನಲ್ಲಿ ನಮಗೆ ಏನು ಕೊಡಲ್ಪಟ್ಟಿದೆ, ನಾವು ಕ್ರಿಸ್ತನಲ್ಲಿ ಇದ್ದು ಏನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ ಎಂಬ ತಿಳುವಳಿಕೆ ನಮಗೆ ಉಂಟಾದರೆ ನಾವು ಬಿಂದಾಸ್ ಫೇತ್ನಲ್ಲಿ ನಾವು ನಡೆಯುತ್ತೇವೆ. ಎಲ್ಲಿ ಹೋದರೂ ಕ್ರಿಸ್ತನು ನನ್ನಲ್ಲಿದ್ದಾನೆ. ನೋಡಿ, ಈ ತಿಳುವಳಿಕೆ ಇದ್ದಾಗ ಅವರಿಗೆ ದೇವರಿಗೆ ಮಹಿಮೆಕರವಾಗಿ ಜೀವಿಸಲಿಕ್ಕೆ ಪೌಲ ಮತ್ತು ಸೀಲರಿಗೆ ಕಷ್ಟ ಆಗಲಿಲ್ಲ. ಅವರು ಎಲ್ಲಿ ಸೇವೆ ಮಾಡಿದರೂ ತಮಗೆ ಮಹಿಮೆಯನ್ನು ತೆಗೆದುಕೊಳ್ಳಲೇ ಇಲ್ಲ. ಒಂದು ದಿನ ಪೌಲನು ಮತ್ತು ಸೀಲರು ದೇವರ ಸೇವೆ ಮಾಡುವಾಗ ಅಲ್ಲಿ ಅವರ ಮೂಲಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಲೆಕ್ಕ ಇಲ್ಲ. ಅದನ್ನು ನೋಡಿ ಒಳ್ಳೆ ಮಾತನಾಡ್ತಾ ಇದ್ದಾನೆ. ಅಲ್ಲಿಯ ಜನರು ಅವನನ್ನು ಮತ್ತು ಪೌಲನನ್ನು ಮತ್ತು ಸೀಲನನ್ನು ಎತ್ತಿಕೊಂಡು ಒಬ್ಬ ದೌಸ್ ದೇವರು ಮತ್ತೊಬ್ಬ ಹೆರ್ಮೋನ್ ದೇವರು ಅಂತ ಅವರಿಗೆ ಹೆಸರಿಟ್ಟು ನೆನೆಸಿ ಅವರಿಗೋಸ್ಕರ ಒಂದು ಪಶುವನ್ನು ಬಲಿಗೊಡಲಿಕ್ಕೆ ಬಂದರು. ಇವರು ಎಷ್ಟು ಒದ್ದಾಡಿದ್ರು ಅದನ್ನು ಬಲಿ ಕೊಡುವುದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಅಂತ ಬರೆದಿದ್ದಾನೆ. ಯಾರಿಗೋಸ್ಕರ? ಪೌಲ ಮತ್ತು ಸೀಲ ದೌಸ್ ದೇವರು ಮತ್ತು ಹೆರ್ಮೋನ್ ದೇವರು ಅಂತ ಮಾತನಾಡಿದಕ್ಕೆ ಅವರಿಗೆ ದೇವರ ಮಹಿಮೆಯನ್ನು ಅವರಿಗೆ ಕೊಡಲಿಕ್ಕೆ ಹೋದರು. ಹೇಗಾದರೂ ಮಾಡಿ ತಪ್ಪಿಸಿ ಪೌಲ ಮತ್ತು ಸೀಲ ತಮ್ಮ ಬಟ್ಟೆಯನ್ನು ಹರಿದು ದೇವರಿಗೆ ಬರಬೇಕಾದ ಮಹಿಮೆಯನ್ನು ಅವರು ತೆಗೆದುಕೊಳ್ಳಲೇ ಇಲ್ಲ. ಒಂದು ಸಲ ಈ ಇನ್ಸಿಡೆಂಟ್ ನಮ್ಮ ಜೀವಿತದಲ್ಲಿ ಆಯಿತು. ಒಂದು ಹಾಸನದ ಒಂದು ಚರ್ಚಿಗೆ ಹೋಗಿದ್ದೆವು. ನಾವು 3 ಒಟ್ಟಿಗೆ ಹೋಗಿದ್ದೆವು. 3 ಒಟ್ಟಿಗೆ ಹೋದಾಗ ಒಬ್ಬೊಬ್ಬರನ್ನೇ, ನಾನು ಹೆಸರು ಹೇಳೋದಿಲ್ಲ ಯಾರಂತ, ಒಬ್ಬೊಬ್ಬರನ್ನೇ ಸ್ಟೇಜಿಗೆ ಕರ್ಕೊಂಡು ಹೋಗುವಾಗ ಅಲ್ಲಿದ್ದು ಯವನಸ್ಥರು ಒಬ್ಬೊಬ್ಬರನ್ನೇ ಹೀಗೆ ಎತ್ತಿಕೊಂಡು ಜಯಘೋಷದೊಡನೆ ಸ್ಟೇಜಿಗೆ ಕೊಂಡೋದ್ರು. 2ನೇ ಸರದಿ ನನ್ನದು. ಎಷ್ಟು ಬೇಡ ಹೇಳಿದರೆ ಸಹ ಅಲ್ಲಿ ರಶ್, ಸಭೆ ಫುಲ್ಲಾಗಿತ್ತು. ಯವನಸ್ಥರು ಎಕ್ಸೈಟ್ ಆಗಿದ್ರು. ಅಂದರೆ ಅದು ಫಸ್ಟ್ ಟೈಮ್ ಓದೋದಲ್ಲ, 3rd ಟೈಮ್ ಓದೋದು. ಅವರಿಗೆ ವರ್ಶಿಪ್ಪು ಮತ್ತು ವರ್ಡ್ ಎಲ್ಲ ಕೇಳಿ ಅವರು ತುಂಬ ಎಕ್ಸೈಟ್ ಆಗಿದ್ರು, ದೇವರ ಸೇವಕರಂತ. ಹಾಗೆ ಪ್ರೀಚ್ ಮಾಡುವ ಮೊದಲು ವರ್ಷಿಪ್ ನಾನು ಮಾಡ್ತೇನೆ. ನನಗೆ ಅವರು ಸ್ವಲ್ಪ ವರ್ಷಿಪ್ ಮಾಡಿದರು, ಸ್ತುತಿ ಆರಾಧನೆ ಮಾಡಿದರು. ನನ್ನನ್ನು ಸ್ಟೇಜಿಗೆ ಇನ್ವೈಟ್ ಮಾಡಿದರು. ಅಲ್ಲಿ ದೇವ ಸೇವಕರಿಗೆ ಗೊತ್ತುಂಟು ಈಗ ನಾನು ಇದನ್ನೇ ಮಾತಾಡ್ತೇನೆ ಅಂತ. ನಾವೆಲ್ಲ ಸೂಟ್ ಎಲ್ಲ ಹಾಕಿಕೊಂಡು ಹೋಗಿದ್ದೇವೆ 3 ಸಹ. ನನಗೆ ಅದು ಇಷ್ಟ ಆಗಲಿಲ್ಲ. ಮತ್ತು ನಾನು ಅವರಿಗೆ ಕರೆಕ್ಷನ್ ಕೊಟ್ಟೆ. ಬಟ್ ನಾನು ಮಾತಾಡಿದೆ ಹೋಗಿ, ನೋಡಿ ಇಂಥದೇ ಒಂದು ಸಂದರ್ಭ, ಬಟ್ ಒಂದು ನೀವು ಮಾಡಲಿಲ್ಲ. ಇಂಥದೇ ಸಂದರ್ಭ ಪೌಲ ಮತ್ತು ಸೀಲರಿಗೆ ಬೈಬಲ್ನಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಆಗಿದೆ. ಅದಾದಾಗ ಪೌಲ ಮತ್ತು ಸೀಲರು ಹೇಗಾದರೂ ತಪ್ಪಿಸಿಕೊಂಡು, ನಾವು ನಿಮ್ಮಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ನೀವು ಬಿಡಲಿಲ್ಲ. ಅಷ್ಟು ಜನ ಮುತ್ತಿಗೆ ಹಾಕಿ ನಮ್ಮನ್ನು ಎತ್ತಿಕೊಂಡು ಸ್ಟೇಜಿಗೆ ಬಂದಿರಿ. ಅವನು ತನ್ನ ಬಟ್ಟೆಗಳನ್ನು ಹರಿದು ಬಿಟ್ಟ. ಪೌಲ ಮತ್ತು ಸೀಲರು ತಮ್ಮ ಬಟ್ಟೆಯನ್ನು ಹರಿದರು. ಇಲ್ಲಿ ಹೊಸ ಬಟ್ಟೆ, ಒಂದು ಸೂಟ್ ಹಾಕಿದ್ದೇವೆ, ಅದು ಸ್ವಲ್ಪ ತಮಾಷೆಯಾಗಿ ಅವರಿಗೆ ಅರ್ಥ ಆಗಲಿಕ್ಕೆ, ಹರಿಯುವಂತ ನೋಡಲಿಕ್ಕೆ ನಮ್ಮ ಕೈಯಲ್ಲಿ ಈ ಬಟ್ಟೆಯನ್ನು ಹರಿಯಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅದು ಸೂಟ್ ದಪ್ಪ ಇದೆ ಅಂತ ಹೇಳಿಕೊಂಡು, ಇನ್ನು ಇಂಥ ಅವಕಾಶ ನೀವು ಮಾಡಬೇಡಿ, ನಾವು ದೇವ ಸೇವಕರು, ನಾವು ಬಾಸ್ಗಳಲ್ಲ, ನಾವು ಸೇವೆಗೆ ಬಂದಿದ್ದೇವೆ ಎಂಬುದಾಗಿ ಅವರಿಗೆ ಹೇಳಿದೆವು. ಅವರು ಸ್ಟೇಜಲ್ಲಿ ಬಾಕಿ ಇಬ್ಬರು ಸೇವಕರು ಕೂಡ ಕೂತಿದ್ರು.
ಅವರಿಗೆ ಅದು ಇಷ್ಟ ಆಯಿತು ನಾನು ಹೇಳಿದ ಮಾತು. ಯಾಕೆಂದರೆ ಬಿಬ್ಲಿಕಲಿ ಅವರು ಮಹಿಮೆಯನ್ನು ದೇವರಿಗೆ ಕೊಡಲಿ, ನಾವು ಬಂದಿದ್ದೇವೆ ಕರ್ತನ ಪರವಾಗಿ ಸೇವೆ ಮಾಡುವವರಾಗಿ, ಅಲ್ಲಿ ಆ ಸಭೆಯಲ್ಲಿ ಸೇವೆ ಮಾಡಲಿಕ್ಕೆ, ಅವರನ್ನು ಕರ್ತನ ರಾಜ್ಯದಲ್ಲಿ ಬೆಳೆಸಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಹಾಗಾಗಿ ಅವರು ದೇವರಿಗೆ ಕೊಡುವ ಮಹಿಮೆಯನ್ನು ದೇವರಿಗೂ ಕೊಡಲಿ, ನಾವು ಜಸ್ಟ್ ಪಾತ್ರೆಗಳು, ದೇವರಿಗೋಸ್ಕರ ಸೇವೆ ಮಾಡಲಿಕ್ಕಿರುವವರು ಎಂಬುದಾಗಿ ಅವರಿಗೆ ಮನವರಿಕೆ ಮಾಡಿದೆವು. ಅದರ ನಂತರ ಅವರು ಅಂಥ ಕಾರ್ಯ ಮಾಡಲಿಲ್ಲ, ಅದಕ್ಕೆ ನಾವು ಒಪ್ಪಲಿಲ್ಲ ಮತ್ತು ಅದನ್ನು ಮಾಡಲಿಲ್ಲ. ನನ್ನ ಪ್ರಿಯ ದೇವಜನರೇ, ಗೊತ್ತಿದ್ದಾಗ ಒಬ್ಬ ಸೇವಕನು ಅವನು ಗೊತ್ತಿದ್ದು ಜೀವಿಸುವಾಗ, ದೇವರ ಸೇವಕನೆಂಬುದಾಗಿ ಗೊತ್ತಿದ್ದು ನಡೆಯುವಾಗ, ಅಥವಾ ದೇವರ ಮಗನು ಎಂಬುದಾಗಿ ನಾವೆಲ್ಲರೂ ಗೊತ್ತಿದ್ದು ನಡೆಯುವಾಗ ದೇವರ ಮಹಿಮೆಯನ್ನು ನಾವು ತೆಗೊಳ್ಳಿಕ್ಕೆ ಹೋಗುವುದಿಲ್ಲ. ನಾವು ಒಂದು ಸಾರಿ ಮಾಡಿದರೆ ಅವರಿಗೆ ನಾವು ಕರೆದು ಕನ್ವಿನ್ಸ್ ಮಾಡ್ತೇವೆ, ಇನ್ನು ನೆಕ್ಸ್ಟ್ ಇಂಥದ್ದು ಮಾಡಬೇಡಿ, ಏನೇ ಇದ್ದರೂ ಮಹಿಮೆಯನ್ನು ಘನತೆಯನ್ನು ದೇವರಿಗೆ ಸಲ್ಲಿಸಿರಿ. ನನಗೊಬ್ಬ ದೇವಸೇವಕ ಗೊತ್ತು, ಇಂಟರ್ನ್ಯಾಷನಲ್ ಪ್ರೀಚ್ ಮಾಡಿದ್ದಾರೆ, ಅವರ ಹೆಸರು ಕೂಡ ತೆಗೆಯುವುದಿಲ್ಲ. ಅವರದು ನನಗೆ ಬಹಳ ಇಷ್ಟ ಆದಂದರೆ, ಕೆಲವರಿಗೆ ಅವರ ಹತ್ರ ಇಷ್ಟ ಇಲ್ಲ, ಆದರೆ ನನಗೆ ಅವರ ಸೇವೆಯಲ್ಲಿ ಒಂದು ಇಷ್ಟವಾದ ಸಂಗತಿ ಏನಂದರೆ, ಅವರ ಮೂಲಕ ಎಷ್ಟೋ ಸ್ಟೇಜಿನಲ್ಲಿ ಬಂದು ನಿಂತವರು ಕಿವುಡರ ಕಿವಿಗಳು ಕ್ಯಾರಿಲ್ಲದೆ ಓಪನ್ ಆಗಿದೆ. ತುಂಬ ಅದ್ಭುತ ಮತ್ತು ಸೂಚಕ ಕಾರ್ಯಗಳು ಅವರ ಮೂಲಕ ಆಗಿದೆ, ತುಂಬ ಸೂಚಕ ಕಾರ್ಯಗಳಾಗಿದೆ, ಅದ್ಭುತ ಕಾರ್ಯಗಳಾಗಿದೆ, ಚಾಲೆಂಜ್ ಆಗಿ ಸೇವೆ ಮಾಡಿದ್ದಾರೆ. ಆದರೆ ಅವರು ಪ್ರತಿಯೊಂದು ಅಲ್ಲಿ ಒಂದು ಮಿನಿಮಮ್ 10-15 ಜನರ ಹತ್ರ ಕೇಳ್ತಾರೆ, ಒಂದು ರೋಗಗುಣ ಆದವನ ಹತ್ರ ಕೇಳದೇ ಇರುವಂಥ ಕಿವಿ ಕೇಳಿಸಿದಾಗ ಅವ್ರ ಹತ್ರ ಕರೆದು ಕೇಳ್ತಾರೆ, ಇಲ್ಲಿ ಬನ್ನಿ, ನಿಮಗೆ ಮೊದಲು ಕಿವಿ ಕೇಳ್ತಿರ್ಲಿಲ್ಲ, ರೈಟ್? ಹೌದು, ಕಿವಿ ಈಗ ಕಿವಿ ಕೇಳ್ತಾ ಇದೆಯಾ? ಹೌದು. ನಿಮಗೆ ಕಿವಿಯನ್ನು ಕೇಳುವಂತೆ ಮಾಡಿದವನು ಯಾರು? ನಾನಾ ಅಂತ ಕೇಳಿದರು. ನಾನಾ ಯೇಸು ಅಂತ ಕೇಳಿದರು. ಅಲ್ಲ, ಯೇಸು ಒಂದು ವೇಳೆ ಕೆಲವರಿಗೆ ಗೊತ್ತಿರೋದಿಲ್ಲ, ಹೊಸೊಬ್ಬರು ಬರ್ತಾರೆ, ನೀವು ಅಂತ ಹೇಳಿದೆ, ನಾನಲ್ಲ, ನಿಮ್ಮ ಕಿವಿಯನ್ನು ಓಪನ್ ಮಾಡಿದ್ದು ಯೇಸು ಎಂಬುದಾಗಿ ಆನ್ ದ ಸ್ಪಾಟ್ ಸ್ಟೇಜ್ನಲ್ಲಿ ಆ ಘನತೆಯನ್ನು ಹಿರಿಯ ಸೇವಕ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಅವರು ಮಾಡಿದ ಸೇವೆಗೆ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತೇನೆ. ಅವರು ಇನ್ನೂ ಕೂಡ ರ್ಯಾಪ್ಚರ್ ತನಕ ಅದೇ ರೀತಿಯಲ್ಲಿ ದೇವರಿಗೆ ಮಹಿಮೆಯನ್ನು ಕೊಡ್ತಾ ಇರಲಿ. ಸೊ ನಮಗೆ ಕಾಣುವುದು ಟಿ ವಿಯಲ್ಲಿ ಏನೇನು ಜನರು ಅವರಿಗೆ ಏನೇನು ಮಾಡ್ತಾರೆ ಅಂತ. ಜನರು ಯಾರು ಏನು ಹೇಳಿದರು ಅಂಥವ್ರು ಏನು ಮಾಡ್ತಾರೆ, ಅಂಥ ಸೇವಕರು ಏನು ಮಾಡ್ತಾರೆ ಅಂದರೆ, ಒಂದು ಸಾರಿ ಮಾಡಿದ ಮೇಲೆ ಸೆಕೆಂಡ್ ಅವರಿಗೆ ಹೇಳ್ತಾರೆ ಇಂಥದ್ದು ಮಾಡಬೇಡಿ ಅಂತ. ನಾನು ಹೋದರೆ ಹೇಳ್ತೇನೆ, ಯಾಕೆಂದರೆ ನಾವು ಏನೇ ಸೇವೆ ಮಾಡಿದರೂ ನಮ್ಮಲ್ಲಿರುವ ಅಭಿಷೇಕ ಅದು ನಮ್ಮದಲ್ಲ. ನಮ್ಮಲ್ಲಿರುವ ಅಭಿಷೇಕ ದೇವರು ಕೊಟ್ಟದ್ದು, ತಲಾಂತು ನಮಗೆ ದೇವರು ಕೊಟ್ಟದ್ದು, ಹೀಲಿಂಗ್ ಪವರ್ ನಮಗೆ ದೇವರು ಕೊಟ್ಟದ್ದು, ಮಗನಾಗುವ ಅಧಿಕಾರ ನಮಗೆ ತಂದೆಯಾದ ದೇವರು ಕೊಟ್ಟದ್ದು, ನವಜೀವನ ಕೊಟ್ಟದ್ದು ದೇವರು, ನಮ್ಮನ್ನು ರಾಯಭಾರಿಯನ್ನಾಗಿ ಮಾಡಿದ್ದು ದೇವರು. ಹಾಗಾದರೆ ಎಲ್ಲವನ್ನೂ ಆತನೇ ಮಾಡಿದ್ದು. ನಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಏನಲ್ಲ, ದೇವರು ಕೊಟ್ಟದ್ದು ನಮ್ಮಲ್ಲಿ ಇರುವ ಕಾರಣ ಪ್ರತಿಯೊಂದು ಭಾಗದಲ್ಲಿ ನಿಮ್ಮನ್ನು ಎಷ್ಟೇ ಮೈಟಿಯಾಗಿ ದೇವರು ಉಪಯೋಗಿಸಲಿ, ನಿಮ್ಮ ಜೀವಿತದಲ್ಲಿ ಎಂಥದೇ ಸಮಸ್ಯೆ ಇರಲಿ, ಎಲ್ಲದಿಂದ ಪರಿಹಾರ ಮಾಡಬಲ್ಲ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮಗೆ ಅಭಿಷೇಕ ಕೊಟ್ಟಂಥ ಯೇಸು ನಿಮ್ಮ ಒಳಗೆ ಇದ್ದಾನೆ. ನಿಮ್ಮಲ್ಲಿ ಮಹಿಮೆಯನ್ನುಂಟು ಮಾಡಿದ ದೇವರು ನಿಮ್ಮ ಒಳಗೆ ವಾಸ ಮಾಡಿದ್ದಾನೆ. ಎಲ್ಲವೂ ಆತನದು ನಮ್ಮಲ್ಲಿರುವಂಥದ್ದು. ಹಾಗಾದರೆ ನಾವು ಯಾರಿಗೆ ಘನತೆಯನ್ನು ಕೊಡಬೇಕು? ನನ್ನಿಂದ ಆದದ? ಈಗ ನಾನು ವಾಕ್ಯ ಬೋಧಿಸ್ತಾ ಇದ್ದೇನೆ. ಈ ವಾಕ್ಯ ಬೋಧಿಸುವಾಗಿದ್ದ ಪ್ರಕಟಣೆಯನ್ನು ನನಗೆ ರಿವೀಲ್ ಮಾಡಿದ್ದು ಕರ್ತನಾದ ಯೇಸು ತನ್ನ ಪವಿತ್ರ ಆತ್ಮನ ಮೂಲಕ ನನಗೆ ಪ್ರಕಟಿಸಿದ್ದಾನೆ. ಆತನು ನನಗೆ ಪ್ರಕಟಿಸದೆ ಇದ್ದರೆ, ಪ್ರಕಟಿಸದೆ ಹೋಗ್ತಿದ್ರೆ ನಾನು ಎಲ್ಲಿ ಪ್ರೀಚ್ ಮಾಡುವುದು? ನಾನು ಹೇಗೆ ಪ್ರೀಚ್ ಮಾಡೋದು? ಹಾಗಾಗಿ ಪ್ರಿಯರೇ, ನಮಗೆ ನಮ್ಮ ದೇವರು ಯಾರು ಅಂತ ಗೊತ್ತಿದ್ದಾಗ, ಎರಡನೇದು ನಮಗೆ ನಾವು ಯಾರು ಅಂತ ಆತ್ಮದಲ್ಲಿ ತಿಳುವಳಿಕೆ ಉಂಟಾದಾಗ, ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತ, ನಮ್ಮ ಸೇವೆ ಇದ್ದ ಹಾಗೆ ಇರುವುದಿಲ್ಲ. ಏನೇ ಸಮಸ್ಯೆ ಮನೆಯಲ್ಲಿರ್ಬೋದು, ವೆನ್ ವಿ ನೋ, ನಮಗೆ ಯಾವಾಗ ನಮ್ಮ ದೇವರು ಯಾರು ಎಂಬುದಾಗಿ, ಆತನು ಏನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಮಗೆ ತಿಳುವಳಿಕೆ ಉಂಟಾದಾಗ, ನಮಗೆ ಗೊತ್ತಿರುವಾಗ ನಾವು ಧೈರ್ಯವಾಗಿ ಪ್ರೇಯರ್ ಮಾಡ್ತೇವೆ, ಧೈರ್ಯವಾಗಿ ಸಮಸ್ಯೆಗೆ ವಿರುದ್ಧವಾಗಿ ಮಾತನಾಡುತ್ತೇವೆ, ಧೈರ್ಯವಾಗಿ ಆತನನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ನಾವು ಯಾರಿಗೂ ಭಯಪಡುವುದಿಲ್ಲ, ಕೇವಲ ದೇವರಿಗೆ ಭಯಭಕ್ತಿಯಿಂದ ನಡೆಯುತ್ತೇವೆ. ಮನುಷ್ಯರಿಗೆ ಭಯಪಡುವುದಿಲ್ಲ, ಎಷ್ಟೇ ದೊಡ್ಡ ಜನ ಆಗಲಿ ಯಾರಿಗೂ ಭಯಪಡುವುದಿಲ್ಲ. ಬೈಬಲ್ನಲ್ಲಿ ಹೇಳ್ತದೆ, ಮನುಷ್ಯರ ಭಯ ಉರುಲು, ದೇವರ ಭಯವು ಜ್ಞಾನಕ್ಕೆ ಮೂಲವೆಂಬುದಾಗಿ.
ನನ್ನ ಪ್ರಿಯ ದೇವಜನರೇ, ಅದಕ್ಕೆ ನಮ್ಮ ದೇವರು ಯಾರಂತ ನಮಗೆ ಗೊತ್ತಿರುವಾಗ, ನಾನು ಮೊದಲೇ ಹೇಳಿದೆ, ಯಾರು ನಮ್ಮ ದೇವರು? ಭೂಮಿಯನ್ನು, ಆಕಾಶವನ್ನು, ಸಮಸ್ತ ಇಡೀ ಭೂಮಂಡಲವನ್ನು ಆತನು ಉಂಟು ಮಾಡಿದ್ದಾನೆ. ಬೈಬಲ್ ಹೇಳ್ತದೆ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಕಾಶವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ಪ್ರಕಟಣೆಯಲ್ಲಿ ನೋಡುವಾಗ ಯೋಹಾನನು ಆತನನ್ನು ವಿವರಿಸಿದ್ದಾನೆ, ಹೇಗೆ ಆತನು ಆರಾಧಿಸಲ್ಪಡ್ತಾ ಇದ್ದಾನೆ. ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯದಲ್ಲಿ, ಕೆರೂಬೆರ ಮಧ್ಯದಲ್ಲಿ, ಶರಾಪೆರ ಮಧ್ಯದಲ್ಲಿ, 24 ಹಿರಿಯರ ಮಧ್ಯದಲ್ಲಿ ಒಂದೇ ಒಂದು ಧ್ವನಿ ಕೇಳ್ತದೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ. ಪರಲೋಕದಲ್ಲಿ ಒಂದೇ ಧ್ವನಿಯಿಂದ ಎಲ್ಲರೂ ಆತನನ್ನು ಸ್ತುತಿಸಿ ಆರಾಧಿಸಿ ಆತನಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಆರಾಧಿಸುವುದು ಅಂದರೆ ಅಡ್ಡ ಬೀಳುವುದು, ಸ್ತುತಿಸುವುದು ಅಂದರೆ ಹೊಗಳುವುದು. ದೇವರನ್ನು ಹೊಗಳ್ತಾ ಇದ್ದಾನೆ. ಇಡೀ ಜಗತ್ತನ್ನು ಉತ್ಪತ್ತಿ ಮಾಡಿದ ದೇವರು ಪವಿತ್ರಾತ್ಮನ ಮೂಲಕವಾಗಿ ನನ್ನ ಮತ್ತು ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ, ವಾಸ ಮಾಡ್ತಾ ಇದ್ದಾನೆ. ಅನೇಕರಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅನೇಕರಲ್ಲಿ ವಾಸ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ನನ್ನ ಕರ್ತನು, ನನ್ನ ರಕ್ಷಕನು, ನನ್ನ ಒಡೆಯನು, ನನಗೋಸ್ಕರ ಆತನು ಸತ್ತಿದ್ದಾನೆ, ನನ್ನ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ, ನನಗೋಸ್ಕರ ಸತ್ತಿದ್ದಾನೆ, ನನ್ನ ಪಾಪ ಪರಿಹಾರ ಮಾಡುವುದಕ್ಕಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ, ನನ್ನ ಸಮಸ್ತ ರೋಗವನ್ನು ವಾಸಿ ಮಾಡುವುದಕ್ಕಾಗಿ ಬಾಸುಂಡೆಗಳನ್ನು ಹೊಂದಿದ್ದಾನೆ, ಆತನು ಹೊತ್ತ ಹೊರೆಯು ನನ್ನ ಸಂಕಟವೇ ಹೌದು ಎಂಬ ತಿಳುವಳಿಕೆ ಗೊತ್ತಾಗಿ, ಯೇಸುವೇ ನನ್ನ ಕರ್ತನೆಂಬುದಾಗಿ ನಾನು ಬಾಯಿಂದ ಅರಿಕೆ ಮಾಡುವುದು, ಹೃದಯದಿಂದ ನಂಬುವುದು. ಬಾಯಿಂದ ಅರಿಕೆ ಮಾಡಿದಾಗ ಸತ್ಯವೇದ ಹೇಳ್ತದೆ, ನಮಗೆ ರಕ್ಷಣೆ ಆಗುತ್ತದೆ. ಹೃದಯದಿಂದ ನಂಬುವಾಗ ನಮಗೆ ನೀತಿ ದೊರಕುತ್ತದೆ. ಯಾವ ವ್ಯಕ್ತಿ ರಕ್ಷಣೆ ಹೊಂದಿದ ಅವನ ಒಳಗೆ ಕರ್ತನಾದ ಯೇಸು ಬಂದ, ಪವಿತ್ರಾತ್ಮನು ಬಂದ. ಆ ಪವಿತ್ರಾತ್ಮನಲ್ಲಿ ತಂದೆಯಾದ ದೇವರು ಮತ್ತು ಮಗನಾದ ಯೇಸು ನಮ್ಮ ಒಳಗೆ ವಾಸ ಮಾಡ್ತಾನೆ. ಈ ಗುಡಾರ ದೇವರ ಮಂದಿರವಾಗಿ ಮಾರ್ಪಡ್ತದೆ. ಈ ಶರೀರ ದೇವರ ಮಂದಿರವಾಗಿ, ಜೀವಿಸುವ ದೇವರ ಮಂದಿರವಾಗಿ ಮಾರ್ಪಡುತ್ತದೆ. ಈ ಗುಡಾರದ ಒಳಗೆ ನಮ್ಮ ಆ ರಿಯಲ್ ಮ್ಯಾನ್, ದ ಬಾರ್ನ್ ಅಗೇನ್ ಆದ ಮ್ಯಾನ್, ಸ್ಪಿರಿಟ್ ಮ್ಯಾನ್ ವಾಸ ಮಾಡ್ತಾನೆ. ಅದೇ ಗುಡಾರದ ಒಳಗೆ ದೇವರ ಆತ್ಮನು, ಪವಿತ್ರ ಆತ್ಮನು ವಾಸ ಮಾಡ್ತಾನೆ. ಈ ಗುಡಾರದಲ್ಲಿ ನಮ್ಮ ಆತ್ಮ, ದೇವರ ಆತ್ಮ ಒಂದೇ ಆತ್ಮವಾಗಿ ವಾಸವಾಗ್ತದೆ. ಇದು ಗೊತ್ತಿದ್ದಾಗ ನಮ್ಮ ಪ್ರಾರ್ಥನೆಯ ಶೈಲಿ ಬದಲಾಗುತ್ತದೆ. ಇದು ಗೊತ್ತಿದ್ದಾಗ ನಮ್ಮ ಜೀವಿತದ ಶೈಲಿ ಬದಲಾಗುತ್ತದೆ. ಇದು ಗೊತ್ತಿದ್ದಾಗ ನಾಶನದಲ್ಲಿರುವ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಸುವಾರ್ತೆಯ ಮೂಲಕ ಅವರನ್ನು ರಕ್ಷಣೆಯಲ್ಲಿ ನಡೆಸಲಿಕ್ಕೆ ಆಗ್ತದೆ. ನನ್ನ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ಸಮರ್ಪಿಸಿದ ಕಾರ್ಯ ಅದು ಅಲ್ಪ ಕಾರ್ಯ ಅಲ್ಲ, ಬಹಳ ದೊಡ್ಡ ಕಾರ್ಯ. ಎಂಟೈರ್ ಆ ಶಿಲುಬೆಯಲ್ಲಿ ಬಹಳ ದೊಡ್ಡ ಕೆಲಸ ನಡೆದಿದೆ. ಸೈತಾನನು ಮೋಸದಿಂದ ಮಾನವ ಕುಲಕ್ಕೆ, ಆದಾಮನಿಗೆ ಕೊಟ್ಟಂಥ ಆ ಭೂಲೋಕವನ್ನು ಆಳುವಂಥ ಅಧಿಕಾರವನ್ನು, ಜಯಭರಿತವಾಗಿ ಆಳುವ ಅಧಿಕಾರ, ಆ ಮಗನ ಅಧಿಕಾರವನ್ನು, ಆದಾಮನಿಗೆ ಕೊಟ್ಟಂಥ ಮಗನ ಅಧಿಕಾರವನ್ನು ಸೈತಾನನು ಮೋಸದಿಂದ, ವಂಚನೆಯಿಂದ ಕಸಿದುಕೊಂಡ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಎರಡನೇ ಆದಾಮನಾಗಿ ಬಂದಂಥ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿ ಕತಾರ್ಜ್ಯ ಮಾಡಿ ಬಲಾತ್ಕಾರದಿಂದ ಆ ಅಧಿಕಾರವನ್ನು ಹಿಂದಕ್ಕೆ ಪಡ್ಕೊಂಡ. ಇವತ್ತು ಯಾರ್ಯಾರು ಆ ಯೇಸುವನ್ನು ನಂಬುತ್ತಾರೋ ಅವರು ಅಂಧಕಾರದ ದೊರೆತನದ ಬಿಡುಗಡೆಯಾಗಿ ನಮ್ಮ ತಂದೆಯಾದ ದೇವರ ಪ್ರಿಯ ಕುಮಾರನಾಗಿರುವ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಲ್ಪಡುತ್ತಾರೆ. ಆ ಪ್ರಿಯ ಕುಮಾರನಲ್ಲಿ, ಕರ್ತನಾದ ಯೇಸುನಲ್ಲಿಯೇ ಅವರ ಪಾಪಗಳು ಪರಿಹಾರವಾಗಿ ಅವರಿಗೆ ಬಿಡುಗಡೆ ಆಗ್ತದೆ. ಅಲ್ಪ ಕಾರ್ಯ ಅಲ್ಲ. ಯೇಸು ಹೇಳ್ತಾನೆ, ನನ್ನನ್ನು ನಂಬುವವರ ಹೊಟ್ಟೆಯೊಳಗಿಂದ 7ನೇ ಅಧ್ಯಾಯ 37ನೇ ವಚನ, ಯೋಹಾನನು ಬರೆದ ಸುವಾರ್ತೆ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳೇ ಹರಿಯುತ್ತದೆ ಎಂಬುದಾಗಿ. ಹೊಳೆಗಳೇ ಹರಿಯುತ್ತದೆ ಅಂತ ಹೇಳಿದಂಥ ಯೇಸು ಶಿಲುಬೆಯಲ್ಲಿ ನನಗೆ ನೀರಡಿಕೆಯಾಗುತ್ತದೆ ಎಂಬುದಾಗಿ ಹೇಳ್ತಾನೆ. ಯೇಸುವಿಗೆ ಅಂತ ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವದ ನದಿಗಳು ಹರಿಯುತ್ತದೆ ಎಂಬುದಾಗಿ ಹೇಳಿದ ಯೇಸು ಶಿಲುಬೆಯಲ್ಲಿ ಹೇಳ್ತಾನೆ 7 ಮಾತಲ್ಲಿ ಒಂದು ಮಾತು, ನನಗೆ ಬಾಯಾರಿಕೆಯಾಗಿದೆ, ಅಂದರೆ ನೀರಡಿಕೆಯಾಗಿದೆ. ಇವತ್ತು ನೀರಡಿಕೆಯನ್ನು, ಆತನ ಬಾಯಾರಿಕೆಯನ್ನು ನೀರಿಗಿಸಲಿಕ್ಕೆ ನಮಗೆ ಒಂದು ಅವಕಾಶ ಇದೆ. ಧರ್ಮಾಪ್ತನಾದ ಸೇವಕನು ಒಂದು ವಚನವನ್ನು ಓದಿ, ನಾನು ಜಸ್ಟ್ ವಚನ ಓದ್ತೇನೆ.
53ನೇ ಯೆಶಾಯ 11ನೇ ವಚನ. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯನ್ನು ಕಂಡು ತೃಪ್ತನಾಗುವನು. ಅಂತ ತೃಪ್ತಿಯಾಗ ಬಾಯಾರಿಕೆಗೆ ನೀರು ಕುಡಿದಾಗ ತೃಪ್ತಿ ಆಗ್ತದೆ. ಯೇಸು ಯಾವ ಶ್ರಮೆಯನ್ನು ಅನುಭವಿಸಿದಾನ, ಆ ಶ್ರಮೆಯ ಫಲ, ತನ್ನ ಆತ್ಮ ಅನುಭವಿಸಿದ ಶ್ರಮೆಯ ಫಲ ಜನರು ರಕ್ಷಣೆ ಹೊಂದುವಂಥದ್ದು. ಯಾವ ವ್ಯಕ್ತಿ ರಕ್ಷಣೆ ಹೊಂದುತ್ತಾನ, ಆಗ ಯೇಸು ನೀರಡಿಕೆ ಆಯ್ತಲ್ಲ, ಆ ಆತ್ಮ ಅನುಭವಿಸಿದ ಶ್ರಮೆಯ ಫಲ ಅವರಿಗೆ ತೃಪ್ತಿ ಆಗ್ತದೆ. ಯೇಸುವಿಗೆ ಅತೃಪ್ತಿ ಆಗ್ತದೆ. ನನ್ನ ಪ್ರಿಯ ದೇವಜನ, ನಾನು ಮುಗಿಸ್ತೇನೆ, ಸಮಯ ಆಯಿತು. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಸೊ ಲಿವಿಂಗ್ ವಿತ್ ನೋವಿಂಗ್, ತಿಳಿದು ಜೀವಿಸುವಂಥದ್ದು ಕ್ರೈಸ್ತಿಯ ಜೀವಿತ. ಇದು ಇವತ್ತು ನನ್ನ ಟಾಪಿಕ್. ಸೊ ಆ ಟಾಪಿಕ್ನಲ್ಲಿ ಕಂಟಿನ್ಯೂ ಹೋಗುವ. 2 ವಾರ ಹೋಗ್ಬೋದು, 3 ವಾರ ಹೋಗ್ಬೋದು. ಬಟ್ ತುಂಬ ಕಲೀಲಿಕ್ಕೆ ಇದೆ. ನಾವು ಕಲಿಯುವ, ಜೀವಿಸಲಿಕ್ಕೆ ಸುಲಭ ಆಗ್ತದೆ. ತಂದೆಯಾದ ದೇವರೇ, ತೃಪ್ತನಾಗಿದ್ದಿ ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಚನ ಪ್ರತಿಯೊಬ್ಬರ ಜೀವಿತದಲ್ಲಿ ಬಲವಾದ ಕೆಲಸವನ್ನು, ಕಾರ್ಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನ, ಮಾನ, ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.